ಇಡೀ ವೈದ್ಯಕೀಯ ವೃತ್ತಿಗೆ ಅವರು ಅಪಮಾನ ಮಾಡಿದ್ದಾರೆ. ದೇಶದ 130-140 ಕೋಟಿ ಜನರಿಗೆ ಅವರು ಅಪಮಾನವನ್ನ ಮಾಡಿದ್ದಾರೆ. ಚೊಚ್ಚಲ ಅಧಿವೇಶನದಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಎದೆ ತಟ್ಟಿ ನಿಂತಿದ್ದಾರೆ. ಅವರು ಶಾಸಕತ್ವಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಮತ್ತು ಈ ಕ್ಷಣದಿಂದ ಅವರು ಆ ಗೌರವಾನ್ವಿತ ಪ್ರತಿಷ್ಠಿತ ವೈದ್ಯಕೀಯ ವೃತ್ತಿಯನ್ನು ಅವರು ಮಾಡಬಾರದು. ನಮ್ಮ ನಾಯಕ ರಾಹುಲ್ ಗಾಂಧಿ ಅವರ ಹೆಜ್ಜೆ ಒಟ್ಟಿಬಿಡಿ, ಅವರ ಮುಂದೆ ನಿಲ್ಲಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಈ ದೇಶದ ಇತಿಹಾಸವನ್ನು ನೀವು ಓದಿದ್ರೆ ರಾಹುಲ್ ಗಾಂಧಿ ಯಾರು ಅನ್ನುವಂಥದ್ದು ನಿಮಗೆ ಗೊತ್ತಾಗ್ತದೆ. ಆಗ ನೀವು ಇಂಥ ಮಾತನ್ನು ನೀವು ಆಡ್ತಾ ಇರಲಿಲ್ಲ. ಒಂದು ವೇಳೆ ಈ ಭರತ್ ಶೆಟ್ಟಿ ನಮ್ಮ ಮುಂದೆ ಬಂದ್ರೆ ಎಲ್ಲ ನಮ್ಮ ಮಹಿಳಾ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಇದ್ದೀರಲ್ಲ, ಚಪ್ಪಲಿ ಆರೋಹಣ ಮಾಡ್ತೇವೆ. ಇಡೀ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು ನಿಮ್ಗೆ ಪಾಠವನ್ನು ಕಲಿಸಲಿಕ್ಕೆ ತಯಾರಿದ್ದಾರೆ. ಬೋಲೋ ರಾಹುಲ್ ಗಾಂಧಿ ಕಿ ಭರತ್ ಶೆಟ್ಟಿ ಅವರು ತಮ್ಮ ಭಾಷಣದಲ್ಲಿ ಅವರು ಆಡಿದಂತಹ ಮಾತುಗಳು ಅದು ಒಬ್ಬ ಗೌರವಾನ್ವಿತ ವ್ಯಕ್ತಿ ಮಾತಾಡುವಂತಹ ಮಾತಲ್ಲ. ಎರಡು ರೀತಿಯಲ್ಲಿ ಅವರು ಗೌರವಾನ್ವಿತರು. ಒಂದು ಗೌರವಾನ್ವಿತ ಶಾಸಕರು. ಈ ಕರ್ನಾಟಕ ರಾಜ್ಯದ 224 ಶಾಸಕರಲ್ಲಿ ಸನ್ಮಾನ್ಯ ಭರತ್ ಶೆಟ್ಟಿ ಅವರು ಒಬ್ಬರು. 7.5 ಕೋಟಿ ಕರ್ನಾಟಕದ ಜನಸಂಖ್ಯೆಯಲ್ಲಿ 224 ಶಾಸಕರ ಪೈಕಿ 75 ವಿಧಾನ ಪರಿಷತ್ ಶಾಸಕರ ಸಂಖ್ಯೆ 300ರಲ್ಲಿ ಇಡೀ 7.5 ಕೋಟಿಯ 300ರಲ್ಲಿ ಇವರು ಒಬ್ಬ ವ್ಯಕ್ತಿ. ಅದಕ್ಕೋಸ್ಕರ ಅವರು ಗೌರವಾನ್ವಿತರು. ಇನ್ನೊಂದು ಅವರು ಯಾಕೆ ಗೌರವಾನ್ವಿತರು ಅಂತ ಹೇಳಿದ್ರೆ, ಈ ನಮ್ಮ ಒಂದು ಪ್ರತಿಷ್ಠಿತವಾದಂತಹ ವೈದ್ಯಕೀಯ ವೃತ್ತಿಯನ್ನ ಭರತ್ ಶೆಟ್ಟಿ ಮಾಡುವವರು. ವೈದ್ಯರಲ್ಲಿ ನಾವು ದೇವರನ್ನು ಕಾಣ್ತೇವೆ ಅನ್ನುವಂಥ ಮಾತಿದೆ. ಬಹುಶಃ ಇಡೀ ವೈದ್ಯಕೀಯ ವೃತ್ತಿಗೆ ಅವರು ಅಪಮಾನ ಮಾಡಿದ್ದಾರೆ. ದೇಶದ 130-140 ಕೋಟಿ ಜನರಿಗೆ ಅವರು ಅಪಮಾನವನ್ನು ಮಾಡಿದ್ದಾರೆ. ಇಂತಹ ಒಬ್ಬ ಶಾಸಕರಾಗಲಿಕ್ಕೆ ಅರ್ಹರಲ್ಲ. ಅವರು ಶಾಸಕತ್ವಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಮತ್ತು ಈ ಕ್ಷಣದಿಂದ ಅವರು ಆ ಗೌರವಾನ್ವಿತ ಪ್ರತಿಷ್ಠಿತ ವೈದ್ಯಕೀಯ ವೃತ್ತಿಯನ್ನು ಅವರು ಮಾಡಬಾರದು. ಇಡೀ ದೇಶದ ವೈದ್ಯರಿಗೆ ಅವರು ಅಪಮಾನ ಮಾಡಿದ್ದಾರೆ. ಇಂತಹ ಒಬ್ಬ ಪ್ರತಿಷ್ಠಿತ ವೈದ್ಯರಿಗೆ, ಗೌರವಾನ್ವಿತರಿಗೆ ದೇವರು ಯಾಕೆ ಕೊಳಕು ಬಾಯಿ ಕೊಟ್ಟ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಕೊಳಕು ಬಾಯಿ ಅನ್ನುವಂಥದ್ದು ಇವರಿಗೆ ಮಾತ್ರ ಅಲ್ಲ, ಬಿಜೆಪಿಯಲ್ಲಿ ಇನ್ನೂ ಒಬ್ಬರು ನಾಯಕರು ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಅವರನ್ನು ವಿಧಾನಸಭಾ ಪರಿಷತ್ನಲ್ಲಿ ಕೊಳಕು ಬಾಯಿ ಅಂತ ಕರಿತಾ ಇದ್ವಿ. ಅವ್ರ ಪಕ್ಷವನ್ನು ಈಗ ಹೊರಗೆ ಹಾಕಿದ್ದಾರೆ. ಅವರನ್ನು ಈಗ ಮತ್ತೆ ಬರ್ಲಿಕ್ಕೆ ನೋಡ್ತಾ ಇದ್ದಾರೆ. ನಮ್ಮ ಈಶ್ವರಪ್ಪನವರು, ಅವರ ತಮ್ಮ ಸನ್ಮಾನ್ಯ ಭರತ್ ಶೆಟ್ಟಿ ಅವರು. ಇಂತಹ ಕೊಳಕು ಬಾಯಿ ಯಾರಿಗೂ ಬರಬಾರದು. ಸನ್ಮಾನ್ಯ ಗೌರವಾನ್ವಿತ ಭರತ್ ಶೆಟ್ಟಿ ಅವರೇ, ನಾನು ನಿಮ್ಗೆ ಕೇಳ್ತಾ ಇದ್ದೇನೆ, ರಾಹುಲ್ ಗಾಂಧಿ ಯಾರು? ರಾಹುಲ್ ಗಾಂಧಿಯ ಪರಿಚಯ ನಿಮ್ಗೆ ಇದೆಯೇ? ನೀವು ಈ ದೇಶದ ಇತಿಹಾಸವನ್ನು ಓದಿದ್ದೀರಾ? ಈ ದೇಶದ ಇತಿಹಾಸವನ್ನು ನೀವು ಓದಿದ್ರೆ ರಾಹುಲ್ ಗಾಂಧಿ ಯಾರು ಅನ್ನುವಂಥದ್ದು ನಿಮಗೆ ಗೊತ್ತಾಗ್ತದೆ. ಆಗ ನೀವು ಇಂತಹ ಮಾತನ್ನು ನೀವು ಆಡ್ತಾ ಇರಲಿಲ್ಲ. ರಾಹುಲ್ ಗಾಂಧಿ ಅವರ ಕೆನ್ನೆಗೆ ಹೊಡೆಯುವುದು ಒಂದೇ, ನಿಮ್ಮ ಮಕ್ಕಳ ಕೆನ್ನೆಗೆ ನೀವು ಹೊಡೆಯುವುದು ಒಂದೇ. ನೀವು ಆ ರೀತಿ ಅಸಂಬದ್ಧವಾದ ಮಾತನ್ನು ಇನ್ನು ಮುಂದೆ ಆಡಬಾರ್ದು. ನೀವು ನಿಮ್ಮ ಶಾಸಕತ್ವಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತಹ ವಿಚಾರವನ್ನು ನಾವು ಇವತ್ತು ಜಿಲ್ಲಾ ಕಾಂಗ್ರೆಸ್, ನಮ್ಮ ಬ್ಲಾಕ್ ಕಾಂಗ್ರೆಸ್, ನಮ್ಮ ಕಾರ್ಯಕರ್ತರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ನೀವು ರಾಹುಲ್ ಗಾಂಧಿ ಅವರ ಕೆನ್ನೆಗೆ ಹೊಡೆಯುವ ಮೊದಲು ನಿಮ್ಮ ಮಂಗಳೂರು ಉತ್ತರದ ಕಾಂಗ್ರೆಸ್ ಕಾರ್ಯಕರ್ತ ಒಬ್ಬನನ್ನು ನಿಲ್ಲಿಸಿ ಪ್ರಶ್ನಿಸುವ ಧೈರ್ಯವನ್ನು ನೀವು ತೋರಿಸಿ. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನನ್ನ ನಿಲ್ಲಿಸಿ ಪ್ರಶ್ನಿಸುವಂತಹ ಒಂದು ದೊಡ್ಡ ಗುಣವನ್ನ, ದೊಡ್ಡ ಒಂದು ಧೈರ್ಯವನ್ನ ನೀವು ಬೆಳೆಸಿಕೊಳ್ಳಿ. ಇಡೀ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು ನಿಮ್ಗೆ ಪಾಠವನ್ನು ಕಲಿಸಲಿಕ್ಕೆ ತಯಾರಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಕೈಕಟ್ಟಿಗೊಳ್ತಿಲ್ಲ ಅಥವಾ ನಿಮ್ಮ ಹಾಗೆ ಹರಕು ಬಾಯಿಯನ್ನು ಇಟ್ಕೊಳ್ಳಿಲ್ಲ, ಗೌರವಾನ್ವಿತವಾಗಿದ್ದಾರೆ. ನಮ್ಗೆ ಬೇಕಾದಂತಹ ಉತ್ತರವನ್ನು ಯಾವ ರೀತಿ ಕೊಡಬೇಕು ಆ ರೀತಿ ಕೊಡ್ಲಿಕ್ಕೆ ತಯಾರಿದ್ದಾರೆ. ಈ ದೇಶದಲ್ಲಿ ಹಿಂದುತ್ವವನ್ನು ಬೆಳೆಸಬೇಕು ಅನ್ನುವಂತಹ ಒಂದು ದುರುದ್ದೇಶವನ್ನು ಇಟ್ಟುಕೊಂಡವರು. ಹಿಂದೂ ಧರ್ಮ ಅನ್ನೋದು ಅದು ಇಡೀ ನಮ್ಮ ದೇಶದ ಎಲ್ರಿಗೂ ಸೇರಿದಂತಹ ಧರ್ಮ.
ಅದೇ ರೀತಿ ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಮುಸ್ಲಿಂ ಧರ್ಮ ಇರ್ಬೋದು, ಜೈನ ಧರ್ಮ ಇರ್ಬೋದು, ಯಾವುದೇ ಧರ್ಮ ಇರಲಿ, ಆ ಧರ್ಮ ಇಡೀ ಈ ದೇಶ ಎಲ್ಲ ಧರ್ಮೀಯರಿಗೆ ಸೇರಿದಂಥದ್ದು, ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ. ಸನ್ಮಾನ್ಯ ಸ್ವಾಮೀಜಿಗಳು ಕೂಡ ಹೇಳ್ತಾರೆ, ರಾಹುಲ್ ಗಾಂಧಿ ಅವರು ಯಾವುದೇ ರೀತಿಯ ಹಿಂದೂಗಳ ಭಾವನೆಗೆ ಧಕ್ಕೆ ಬರುವಂತಹ ಒಂದು ಮಾತನ್ನ ಆಡ್ಲಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಮತ್ತು ಇದು ಲೋಕಸಭೆಯಲ್ಲಿ ಅವರು ಮಾತಾಡಿದಂತ ಮಾತು. ಈ ಲೋಕಸಭೆಯಲ್ಲಿ ಮಾತಾಡಿದಂತ ಮಾತು ಅಲ್ಲಿ ಕಡತದಲ್ಲಿ ಇರ್ತದೆ. ದಯವಿಟ್ಟು ನಿಮ್ಮೊಟ್ಟಿಗೆ ಇದ್ರಲ್ಲ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು, ಕ್ಯಾಪ್ಟನ್, ಈ ದೇಶದ ಯೋಧರಾಗಿ ಕೆಲಸ ಮಾಡಿದವರು, ಅವರಿಗೆ ಗೊತ್ತಿರಬಹುದು. ಅವರ ಹತ್ರ ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಆ ಕಡತವನ್ನು ತೆಗೆದು ಅದರಲ್ಲಿ ಏನು ಮಾತನಾಡಿದ್ದಾರೆ ಅನ್ನೋದನ್ನು ದಯವಿಟ್ಟು ಸ್ವಲ್ಪ ಓದಿ. ಹಿಂದೂ ಧರ್ಮವನ್ನು ನಾಶ ಮಾಡಲಿಕ್ಕೆ ಹೊರಡ್ತಾ ಇರುವವರು ನೀವು. ಭಾರತೀಯ ಜನತಾ ಪಕ್ಷ ಮತ್ತು RSS ನವರು ಹಿಂದೂ ಧರ್ಮವನ್ನು ನಾಶ ಮಾಡಲಿಕ್ಕೆ ಹೊರಡ್ತಾ ಇದ್ದಾರೆ. ಹಿಂದೂಗಳ ಯುವಕರ ಕೈಗೆ ಕತ್ತಿ ಕೊಡ್ತಾ ಇದ್ದಾರೆ, ಹಿಂದೂ ಯುವಕರ ಕೈಗೆ ತ್ರಿಶೂಲ ಕೊಡ್ತಾ ಇದ್ದಾರೆ, ಹಿಂದೂ ಬಾಲಕರನ್ನ ಜೈಲಿಗೆ ಕಳಿಸ್ತಾ ಇದ್ದಾರೆ. ಇಡೀ ದೇಶದ ಯುವ ಜನತೆಯನ್ನ ಜೈಲಿಗೆ ಕಳಿಸುವಂತಹ, ದೇಶದ್ರೋಹಿಗಳನ್ನಾಗಿ ಮಾಡುವಂತಹ, ಸಮಾಜಘಾತುಕರನ್ನಾಗಿ ಮಾಡುವಂತಹ ಕೆಲಸವನ್ನ ಇವತ್ತು ಭಾರತೀಯ ಜನತಾ ಮಾಡ್ತಾ ಇದೆ. ಇವತ್ತು ನಿಮ್ಗೆ ದೇಶದಲ್ಲಿ ಅರ್ಥ ಆಗಿರ್ಬೋದು, ಏನು ನೀವು ರಾಮ ಮಂದಿರವನ್ನ ಕಟ್ಟಿದ್ರಿ, ಉತ್ತರ ಪ್ರದೇಶದಲ್ಲಿ ರಾಮ ಮಂದಿರವನ್ನ ಕಟ್ಟಿದ್ರಿ, ರಾಮ ಮಂದಿರವನ್ನ ಚುನಾವಣೆಯ ಅಸ್ತ್ರವಾಗಿ ಬಳಸ್ಕೊಂಡ್ರಿ. ಎಲ್ಲರಿಗೂ ರಾಹುಲ್ ಗಾಂಧಿಯ ಮೇಲೆ ಒಂದು ಒಳ್ಳೆಯ ಗೌರವ ಉಂಟು. ಯಾವಾಗ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ, ಪೂರ್ವದಿಂದ ಪಶ್ಚಿಮವರೆಗೆ ಭಾರತ್ ಜೋಡೋ ಯಾತ್ರೆಯಲ್ಲಿ ಅವರು ಕೈ ಜೋಡಿಸಿ 5,000ಗಿಂತ ಹೆಚ್ಚು ಕಿಲೋಮೀಟರ್ಗಳನ್ನು ಅವರು ಪೂರ್ವದಿಂದ ಪಶ್ಚಿಮಕ್ಕೆ ಎಲ್ಲ ಸೇರಿ ಮಾಡಿದಂತ ಕಾರ್ಯ ಯಾರಿಗೂ ಮಾಡ್ಲಿಕ್ಕೆ ಆಗುವುದಿಲ್ಲ. ನಮ್ಮ ಪ್ರಧಾನಮಂತ್ರಿಗೂ ಖಂಡಿತ ಸಾಧ್ಯನೇ ಇಲ್ಲ. ಇಂಥ ಒಂದು ವ್ಯಕ್ತಿಯ ಬಗ್ಗೆ ನೀಚತನವಾಗಿ ಮಾತಾಡಿದ ಈ ಕೊಳಕು ಬಾಯಿ, ಇದನ್ನು ನೀವು ಗಮನ ಇಡಬೇಕು. ಯಾವ ನಿಮ್ಮ ನಾಯಕರು ಇಂಥ ಒಂದು ಬಾಯಿ ಬುರುಕತನವನ್ನು ಬಿಟ್ಟಿದ್ದೀರಾ, ಇವತ್ತು ಈಶ್ವರಪ್ಪನನ್ನ ಹಿಡಿದು ತಾವು ನೋಡಿ, ಯಾರಿಗೂ ನಿಮ್ಮ ಪಕ್ಷದ ನಾಯಕರು ನಿಮಗೆ ನೆಕ್ಸ್ಟ್ಗೆ ಅವಕಾಶ ಕೊಡುವುದಿಲ್ಲ. ತಳಮಳ ತಡೆಯಲಿಕ್ಕೆ ಆಗದೆ ಬಾಯಿಗೆ ಬಂದಾಗೆ ಇವರು ಮಾತಾಡ್ತಾರೆ. ಸಲಾಂ ನಾನು ಹೇಳ್ತೇನೆ ನಮ್ಮ ರಾಹುಲ್ ಗಾಂಧಿ ಅವರಿಗೆ. ಪ್ರಸಂಗ, ಚೊಚ್ಚಲ ಸನ್ನಿವೇಶ, ಚೊಚ್ಚಲ ಅಧಿವೇಶನದಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಎದೆ ತಟ್ಟಿ ನಿಂತಿದ್ದಾರೆ. ನಮ್ಮ ಮೋದಿಜರು 4 ಸಲ ನೀರು ಕೊಡ್ತಿದ್ದಾರೆ, ಎದ್ದು ನೀರು ಕೊಡ್ತಿದ್ದಾರೆ. ಅದೇ ಅಷ್ಟು ಸಲ ನೀರು ಕುಡಿಸಿದ ನಮ್ಮ ನಾಯಕ ರಾಹುಲ್ ಗಾಂಧಿ ಅವರ ಎದೆ ಒಟ್ಟಿ ಬಿಡಿ, ಅವರ ಬಂಧನಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಗೆ. ಒಂದು ವೇಳೆ ಈ ಭರವಸೆ ನಮ್ಮ ಮುಂದೆ ಬಂದ್ರೆ ಎಲ್ಲ ನಮ್ಮ ಮಹಿಳಾ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಇದ್ದೀರಲ್ಲ, ಚಪ್ಪಲಿ ಹಾರವನ್ನು ಮಾಡ್ತೇವೆ. ಚಪ್ಪಲಿ ಹಾರ ನಿಮ್ಮನ್ನು ಬಿಡುವುದಿಲ್ಲ. ಎಲ್ಲ ನಮ್ಮ ಮಹಿಳೆಯರಿದ್ದಾರೆ ಇಲ್ಲಿ, ಚಪ್ಪಲಿ ಹಾರ ಮಾಡಿ ನಿಮ್ಗೆ ಆಗ್ತೇವೆ. ಬಲಶೆಟ್ಟಿ ಅವರೇ ನೆನಪಿಡಿ, ಇನ್ನು ಮುಂದಕ್ಕೆ ನಿಮ್ಮ ಬಾಯಿಯನ್ನು ಹರಿಬಿಟ್ರೆ ಜಾಗ್ರತೆ. ನಾವು ದೇವಸ್ಥಾನವನ್ನು ಕಟ್ಟಿದ್ರೆ ಆ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಆಗ್ಬೇಕಾದ್ರೆ ಅದು ಸಂಪೂರ್ಣ ಆಗಬೇಕು. ಮತ್ತು ಅದರ ತುದಿಯಲ್ಲಿ ಒಂದು ಕಲಶವನ್ನ ಪ್ರತಿಷ್ಠಾಪನೆ ಮಾಡಿ ಬ್ರಹ್ಮಕಲಶೋತ್ಸವನ್ನ ಮಾಡುವಂತಹದ್ದು ಹಿಂದೂ ಧರ್ಮದ ದೇವಸ್ಥಾನಗಳಲ್ಲಿ ನಡೀತಾ ಇರುವಂತಹ ಒಂದು ಪದ್ಧತಿ. ನೀವೇನು ಮಾಡಿದ್ದೀರಿ? ರಾಮ ಮಂದಿರದಲ್ಲಿ ತಾವು ಏನು ಮಾಡಿದ್ದೀರಿ? ಕೇವಲ ಒಂದು ಅಂತಸ್ತನ್ನು ಮಾತ್ರ ಕಟ್ಟಿ ಇವತ್ತು ಚುನಾವಣೆಗೋಸ್ಕರ, ಜನರ ಹಿಂದೂ ಭಾವನೆಗಳನ್ನ ಕೆರಳಿಸುವುದಕ್ಕೋಸ್ಕರ ಅದರಲ್ಲಿ ಬ್ರಹ್ಮಕಲಶವನ್ನ ಮಾಡಿದ್ದೀರಿ. ಹಿಂದೂ ಧರ್ಮದ ಪ್ರಕಾರ ಬ್ರಹ್ಮಕಲಶ ಮಾಡಬೇಕಾದ್ರೆ ಆ ಗರ್ಭಗುಡಿಯ ಒಳಗೆ ತಂತ್ರಿಯವರು ಮತ್ತು ಅರ್ಚಕರು ಬಿಟ್ಟರೆ ಮತ್ತೆ ಯಾರಿಗೂ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಹಿಂದೂ ಧರ್ಮದ ಪದ್ಧತಿ, ಹಿಂದೂ ಶಾಸ್ತ್ರದಲ್ಲಿ ಹೇಳುವಂತಹ ಪದ್ಧತಿ ಏನು ಅಂತ ಹೇಳಿದ್ರೆ, ಗರ್ಭಗುಡಿಯ ಒಳಗೆ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಪ್ರವೇಶ ಇರುವುದು ತಂತ್ರಿಗಳು ಮತ್ತು ಅರ್ಚಕರಿಗೆ ಮಾತ್ರ. ಯಾವುದೇ ದೇಶದ ಯಾವುದೇ ರಾಜಕಾರಣಿಗೆ, ಅವನು ಪ್ರಧಾನಮಂತ್ರಿ ಆಗಿರ್ಬೋದು, ರಾಷ್ಟ್ರಪತಿ ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಗವರ್ನರ್ ಆಗಿರ್ಬೋದು, ಅವನಿಗೆ ಪ್ರವೇಶ ಮಾಡುವಂತಹ ಹಕ್ಕು ಆ ಧರ್ಮದಲ್ಲಿ ಇಲ್ಲ. ನೀವೇನು ಮಾಡಿದಿರಿ? ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಬ್ರಹ್ಮಕಲಶೋತ್ಸವ ಸಮಾರಂಭದಲ್ಲಿ ಗರ್ಭಗುಡಿಯೊಳಗೆ ಕರೆಸಿಕೊಂಡ್ರಿ. ಅದೇ ನಿಮಗೆ ಶಾಪ. ಇಡೀ ಹಿಂದೂ ಧರ್ಮದ ಧಾರ್ಮಿಕ ಭಾವನೆಗಳಿಗೆ ನೀವು ಅಡ್ಡಿಪಡಿಸಿದ್ದೀರಿ, ಹಿಂದೂ ಧರ್ಮದ ಭಾವನೆಗಳನ್ನು ನೀವು ಕೆರಳಿಸಿದ್ದೀರಿ. ಅದರ ಪಾಪದ ಫಲವಾಗಿ ರಾಮ ಮಂದಿರ ನಿರ್ಮಾಣ ಮಾಡಿದಂತಹ ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ನೆಲಕಚ್ಚಿದ್ದೀರಿ. ಇಡೀ ದೇಶದಲ್ಲಿ ಆ ಒಂದು ನೀವು ಹೆಸರನ್ನ ಗಳಿಸಿ ಲೋಕಸಭೆಯನ್ನ ಗೆಲ್ಲಬೇಕು. ಅಬ್ಕಿ ಬಾರ್ 400 ಪಾರ್. ಹಿಂದಿಯಲ್ಲಿ, ಕನ್ನಡದಲ್ಲಿ, ತುಳುವಿನಲ್ಲಿ ಒಂದು ಹೇಳ್ತಾರೆ ಪಾರ್. ಪಾರ್ ಅಂತ ಹೇಳಿದ್ರೆ ಓಡುದು, ಬಲಿಪು.
ಬಹುಶಃ 400 ಬಲ್ತದನ್ನೇ 240ಕ್ಕೂ ಹೆಣಗಾಡ್ತಿದ್ದೀರಿ. ನಾವು 120 ಕಾಂಗ್ರೆಸ್ ಪಕ್ಷ ಏಕಪಕ್ಷವಾಗಿ ಬರ್ತದೆ ಮತ್ತು ನಮ್ಮ INDA ಅಧಿಕಾರಕ್ಕೆ ಬರ್ತದೆ ಅನ್ನುವಂಥ ಮಾತನ್ನು ಹೇಳಿದ್ದೀವಿ. ನಾವು 120 ಅಂತ ಹೇಳಿದ್ದೀವಿ, 100ಕ್ಕೆ ಬಂದಿದ್ದೀವಿ. ನೀವು 400 ಹೇಳಿ 240ಕ್ಕೆ ಬಂದಿದ್ದೀರಿ. ನಾವು ಅಧಿಕಾರಕ್ಕೆ ಬರ್ತೇವೆ ಅಂತ ಹೇಳಿ 272 ಬಂದಿದ್ದೇವೆ, ನೀವು 292 ಬಂದಿದ್ದೀರಿ. ಕೇವಲ 10 ಸೀಟ್ಗಳ ನಮಗೆ ಅಂತರ. ಕಾಂಗ್ರೆಸ್ ಪಕ್ಷದ ಮೈತ್ರಿಕೂಟ INDA ಒಕ್ಕೂಟ ಇವತ್ತು ಬಲಿಷ್ಠವಾಗಿದೆ ಮತ್ತು ನಿಮಗೆ ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದಲ್ಲಿ ಜನರು ಪಾಠವನ್ನ ನಿಮ್ಮ ಪಕ್ಷಕ್ಕೆ ಕಲಿಸಿದ್ರ ಅದೇ ಪಾಠವನ್ನ ಉತ್ತರ ಪ್ರದೇಶದಲ್ಲಿಯೂ ಕಲಿಸಿದ್ದಾರೆ. ಮುಂದಿನ ಚುನಾವಣೆಗಳಲ್ಲಿ ದೇಶದಾದ್ಯಂತ ಕಲಿಸ್ತಾರೆ. ನಿಮ್ಮ ಈ ಒಂದು ಹಿಂದುತ್ವದ ಅಮಲು ಜನರ ಯುವಕರ ತಲೆಯಿಂದ ತಗ್ಗಿ ಇಡೀ ದೇಶದ ಜನತೆ ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ನೇತೃತ್ವದ INDA ಒಕ್ಕೂಟವನ್ನ ಅಧಿಕಾರಕ್ಕೆ ತರ್ತದೆ ಅನ್ನುವಂತ ಒಂದು ನೆನಪು ತಾವಿಟ್ಟುಕೊಳ್ಳಿ. ನಿಮ್ಮ ಪ್ರಧಾನಮಂತ್ರಿಗಳಿಗೆ ಕೂಡ ಅರ್ಥ ಆಗಿದೆ. ರಾಹುಲ್ ಗಾಂಧಿ ಅವರು 3/4 ಗಂಟೆ ಲೋಕಸಭೆಯಲ್ಲಿ ಮಾತನಾಡುವಾಗ ನಿಮ್ಮ 56 ಇಂಚಿ ಎದೆ ಏನಾಗಿತ್ತು ಸ್ವಾಮಿ, ಸ್ವಲ್ಪ ಟಿವಿ ನೋಡಿದ್ದೀರಾ ನೀವು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀರಾ? ಅವರ ಮುಖ ಸುಟ್ಟ ಬದನೆಕಾಯಿ ಆಗಿತ್ತಲ್ಲ. ಏನು ಪರಿಸ್ಥಿತಿ ಆ ಪ್ರಧಾನಮಂತ್ರಿ, 56 ಇಂಚಿನ ನಮ್ಮ ಪ್ರಧಾನಮಂತ್ರಿ ಅವರೇನು ವಿಶ್ವಗುರು ಯಾರು ಇಲ್ಲ. ವಿಶ್ವಗುರು ಉಗ್ಗುರು ಆಗಿದೆ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಭಾರತೀಯ ಜನತಾ ಪಕ್ಷ ತನ್ನ ಕೊನೆಯ ದಿನಗಳನ್ನು ಎಣಿಸ್ತಾ ಇದೆ. ಬಂಧುಗಳೇ, ಇನ್ನು ಒಂದು ತಪ್ಪಿದ್ರೆ 2 ವರ್ಷ ನಿಮ್ಮ ಲೋಕಸಭಾ ನಿಮ್ಮ ಅವಧಿ, ಭಾರತ ದೇಶದಲ್ಲಿ NDA ಸರ್ಕಾರದ ಅವಧಿ 1 ವರ್ಷ, ತಪ್ಪಿದ್ರೆ 2 ವರ್ಷ, 700 ದಿವಸ ನಿಮ್ಮ ಖಂಡಿತ ನೀವು ದಾಟುವುದಿಲ್ಲ. ಮುಂದಿನ ಸರ್ಕಾರ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇರ್ತದೆ. ರಾಹುಲ್ ಗಾಂಧಿ ಅವರ ಬಗ್ಗೆ ಅವಹೇಳನಕಾರಿ ಮಾತನಾಡುವಂಥದ್ದು, ದರ್ಪ ದೌರ್ಜನ್ಯದಿಂದ ಮಾತನಾಡುವಂಥದ್ದು ನಾವು ಖಂಡಿಸ್ತೇವೆ ಮತ್ತು ನಿಮ್ಮ ನಾಳೆಗೆ ಹತೋಟಿಯಲ್ಲಿರಲಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.